ನಮಸ್ಕಾರ. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಒಂದು ಆಧ್ಯಾತ್ಮಿಕ ಗ್ರಂಥದಲ್ಲಿ ಇವತ್ತಿನ ಅತ್ಯಾಧುನಿಕ ವಿಜ್ಞಾನದ ಪ್ರತಿಧ್ವನಿಗಳು ಕೇಳಿಬರುತ್ತೆ ಅಂದ್ರೆ ಹೇಗಿರುತ್ತೆ ಅಲ್ವಾ? ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಭಗವದ್ಗೀತೆಯ ಪುಟಗಳನ್ನು ತಿರುವಿ ಹಾಕೋಣ, ಬ್ರಹ್ಮಾಂಡದ ರಹಸ್ಯಗಳ ಬಗ್ಗೆ ಅದು ಹೇಳೋ ಮಾತುಗಳಿಗೂ ಮತ್ತು ಆಧುನಿಕ ಭೌತಶಾಸ್ತ್ರದ ಆವಿಷ್ಕಾರಗಳಿಗೂ ಇರೋ ಅಚ್ಚರಿಯ ಸಂಪರ್ಕ ಏನು ಅಂತ ಒಟ್ಟಿಗೆ ನೋಡೋಣ. ಹಾಗಾದ್ರೆ ನಮ್ಮ ತಲೆಗೆ ಬರುವ ಮೊದಲ ಪ್ರಶ್ನೆನೇ ಇದು: ಒಂದು ಪ್ರಾಚೀನ ಮಹಾಕಾವ್ಯದ ತತ್ವಜ್ಞಾನಕ್ಕೂ ಇವತ್ತಿನ ಲೇಟೆಸ್ಟ್ ಸೈನ್ಸ್ಗೂ ನಿಜವಾಗ್ಲೂ ಸಂಬಂಧ ಇರೋಕೆ ಸಾಧ್ಯನಾ? ಬನ್ನಿ, ಈ ನಿಗೂಢವಾದ ಸೇತುವೆ ಮೇಲೆ ಒಟ್ಟಿಗೆ ಸಾಗೋಣ. ನಮ್ಮ ಕತೆ ಶುರುವಾಗೋದೆ ಒಂದು ಯುದ್ಧ ಭೂಮಿಯಿಂದ, ಕುರುಕ್ಷೇತ್ರದ ರಣರಂಗದಲ್ಲಿ. ಮಹಾಭಾರತ ಯುದ್ಧ ಶುರುವಾಗೋಕೆ ಇನ್ನೇನೂ ಕ್ಷಣಗಣನೆ. ಆ ಒಂದು ನಿರ್ಣಾಯಕ ಕ್ಷಣದಲ್ಲಿ ಈ ಸಂಭಾಷಣ ನಡೆಯುತ್ತೆ. ಆದರೆ ಒಂದು ವಿಷಯ ನೆನಪಿರಲಿ, ಇದು ಬರೀ ಬಾಣಬಿಲ್ಲುಗಳ ಯುದ್ಧದ ಕಥೆಯಲ್ಲ. ಇದೊಂದು ಅಸ್ತಿತ್ವದ ಬಗ್ಗೆ ಜ್ಞಾನವನ್ನ ಅರಸೋ ಆಂತರಿಕ ಹುಡುಕಾಟ. ಈ ಇಡೀ ಜ್ಞಾನದ ಮೂಲ ಇರೋದು ಇಬ್ಬರು ವ್ಯಕ್ತಿಗಳ ನಡುವಿನ ಒಂದು ಮಾತುಕತೆಯಲ್ಲಿ. ಒಂದ್ಕಡೆ ತನ್ನವರ ವಿರುದ್ಧವೇ ಹೋರಾಡಬೇಕಲ್ಲ ಅನ್ನೋ ಕರ್ತವ್ಯದ ಬಗ್ಗೆ ತೀವ್ರ ಗೊಂದಲದಲ್ಲಿರೋ ಮಹಾನ್ ಯೋಧ ಅರ್ಜುನ, ಇನ್ನೊಂದ್ಕಡೆ ಅವನ ಸಾರಥಿಯಾಗಿ ಅವನಿಗೆ ವಾಸ್ತವದ ಬೃಹತ್ ಸ್ವರೂಪವನ್ನ ತೆರೆದಿಡೋ ಮಾರ್ಗದರ್ಶಕ ಶ್ರೀಕೃಷ್ಣ. ಸರಿ, ಇಲ್ಲಿಂದ ಶುರು ನಮ್ಮ ಮೊದಲ ಮತ್ತು ಬಹುಶಃ ಅತ್ಯಂತ ಆಳವಾದ ವೈಜ್ಞಾನಿಕ ಹೋಲಿಕೆ. ಗೀತೆಯಲ್ಲಿ ಹೇಳಿರೋ ಕಾಲದ ಪರಿಕಲ್ಪನೆಯನ್ನ 20ನೇ ಶತಮಾನದ ಶ್ರೇಷ್ಠ ಭೌತಶಾಸ್ತ್ರಜ್ಞ ಐನ್ಸ್ಟೈನ್ನ ಸಾಪೇಕ್ಷತಾ ಸಿದ್ಧಾಂತದ ಜೊತೆ ಹೋಲಿಸಿದ್ರೆ ನಮ್ಗೇನ್ ಸಿಗ್ಬಹುದು ನೋಡೋಣ ಬನ್ನಿ. ಈ ಒಂದು ಸಾಲಿದೆಯಲ್ಲ, ಇದು ನಿಜಕ್ಕೂ ತುಂಬಾನೇ ಶಕ್ತಿಯುತ. ಇಲ್ಲಿ ಕೃಷ್ಣ ತನ್ನನ್ನು ತಾನೇ ಕಾಲ ಅಂತ ಘೋಷಣಿಸ್ಕೊಳ್ತಾನೆ. ಅವನು ಬರೀ ಗಡಿಯಾರದ ಮುಳ್ಳುಗಳನ್ನು ಸೂಚಿಸ್ತಿಲ್ಲ, ಬದಲಿಗೆ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಸೋ, ಪಾಲಿಸೋ ಮತ್ತು ಕೊನೆಗೆ ನಾಶ ಮಾಡೋ ಒಂದು ಅಗಾಧ ಮೂಲಭೂತ ಶಕ್ತಿಯಾಗಿ ತನ್ನನ್ನು ಪರಿಚಯಿಸ್ಕೊಳ್ತಿದ್ದಾನೆ. ಈಗ ನೋಡಿ, ಈ ಎರಡು ಆಲೋಚನೆಗಳನ್ನ ಅಕ್ಕಪಕ್ಕ ಇಟ್ಟಾಗ ಒಂದು ಅದ್ಭುತವಾದ ಹೋಲಿಕೆ ಕಾಣಿಸುತ್ತೆ. ಗೀತೆಯು ಕಾಲವನ್ನ ಒಂದು ದೈವಿಕ, ಎಲ್ಲವನ್ನೂ ಕಂಟ್ರೋಲ್ ಮಾಡೋ ಶಕ್ತಿಯಾಗಿ ನೋಡಿದ್ರೆ, ಐನ್ಸ್ಟೈನ್ನ ಸಿದ್ಧಾಂತವು ಕಾಲವನ್ನ ಬ್ರಹ್ಮಾಂಡದ ಒಂದು ಮೂಲಭೂತ ಆಯಾಮ ಅಂತ ವೈಜ್ಞಾನಿಕವಾಗಿ ಹೇಳುತ್ತೆ. ಅಂದ್ರೆ ಎರಡೂ ದೃಷ್ಟಿಕೋನಗಳಲ್ಲಿ ಕಾಲ ಅನ್ನೋದು ಕೇವಲ ಘಟನೆಗಳ ಸರಪಳಿಯಲ್ಲ, ಅದು ವಾಸ್ತವವನ್ನೇ ರೂಪಿಸೋ ಒಂದು ಶಕ್ತಿ. ಇದನ್ನ ಇನ್ನೊಂದಿಷ್ಟು ಸರಳವಾಗಿ ಹೇಳಬೇಕು ಅಂದ್ರೆ, ಗೀತೆ ಮತ್ತು ವಿಜ್ಞಾನ ಎರಡೂ ಕಾಲವನ್ನ ಬರೀ ಟಿಕ್ ಟಾಕ್ ಶಬ್ದವಾಗಿ ನೋಡಲ್ಲ, ಬದಲಿಗೆ ರಿಯಾಲಿಟಿಯ 4ನೇ ಆಯಾಮ ಅಂತ ಪರಿಗಣಿಸ್ತವೆ. ಮತ್ತು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಕಾಲದ ಅನುಭವ ಎಲ್ರಿಗೂ ಒಂದೇ ರೀತಿ ಇರೋದಿಲ್ಲ ಅನ್ನೋ ಐಡಿಯಾ ಎರಡರಲ್ಲೂ ಇದೆ. ಹೇಗೆ ವೇಗವಾಗಿ ಚಲಿಸೋ ಗಗನಯಾತ್ರೆಗೆ ಸಮಯ ನಿಧಾನವಾಗುತ್ತೋ, ಹಾಗೆಯೇ ಬೇರೆ ಬೇರೆ ಪ್ರಜ್ಞೆಯ ಸ್ಥಿತಿಗಳಲ್ಲಿ ಕಾಲದ ಅನುಭವ ಕೂಡ ಬದಲಾಗುತ್ತೆ. ಸರಿ, ಈಗ ಬ್ರಹ್ಮಾಂಡದ ದೊಡ್ಡ ಸ್ವರೂಪದಿಂದ ಅದರ ಅತ್ಯಂತ ಸಣ್ಣ ಸೂಕ್ಷ್ಮ ಕಣಗಳ ಜಗತ್ತಿಗೆ ಇಳಿಯೋಣ. ಕೃಷ್ಣನ ವಿಶ್ವರೂಪ ದರ್ಶನಕ್ಕೂ ಮತ್ತು ಆಧುನಿಕ ಕ್ವಾಂಟಮ್ ಫಿಸಿಕ್ಸ್ನ ಜಟಿಲ ಪರಿಕಲ್ಪನೆಗಳಿಗೂ ಇರೋ ಸಂಬಂಧವನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಹಾಗಾದ್ರೆ ಈ ವಿಶ್ವರೂಪ ದರ್ಶನ ಅಂದ್ರೆ ಏನು? ಇದು ಕೃಷ್ಣ ಅರ್ಜುನನಿಗೆ ಕೊಡೋ ಒಂದು ದೈವಿಕ ದರ್ಶನ. ಆ ಒಂದೇ ಒಂದು ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡ, ಎಲ್ಲಾ ಗ್ರಹಗಳು, ನಕ್ಷತ್ರಗಳು, ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲವೂ ಒಂದೇ ಒಂದು ಬೃಹತ್ ದೈವಿಕ ಶರೀರದ ಭಾಗವಾಗಿ ಅರ್ಜುನನಿಗೆ ಕಾಣಿಸ್ತೆ. ಎಲ್ಲವೂ ಒಂದೇ, ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಇಲ್ಲೇ ನೋಡಿ, ಆಧ್ಯಾತ್ಮ ಮತ್ತು ವಿಜ್ಞಾನ ಎಷ್ಟು ಅದ್ಭುತವಾಗಿ ಒಂದಾಗೋದು ಅಂತ. ಗೀತೆಯು ಎಲ್ಲವೂ ಒಂದೇ ಅನ್ನೋ ದಾರ್ಶನಿಕ ಸತ್ಯವನ್ನ ಹೇಳಿದ್ರೆ, ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅನ್ನೋ ವಿದ್ಯಮಾನದ ಮೂಲಕ ಇದೇ ಮಾತನ್ನ ಸೈಂಟಿಫಿಕ್ ಆಗಿ ಹೇಳುತ್ತೆ. ಅಂದ್ರೆ ಬ್ರಹ್ಮಾಂಡದ ಒಂದು ಮೂಲೆಯಲ್ಲಿರೋ ಕಣ ಇನ್ನೊಂದು ಮೂಲೆಯಲ್ಲಿರೋ ತನ್ನ ಜೋಡಿ ಕಣದ ಮೇಲೆ ತಕ್ಷಣವೇ ಪ್ರಭಾವ ಬೀರಬಲ್ಲದು. ಇಡೀ ಬ್ರಹ್ಮಾಂಡ ಒಂದು ಅದೃಶ್ಯ ಜಾಲದಿಂದ ಕನೆಕ್ಟ್ ಆಗಿದೆ. ಈ ಆಲೋಚನೆಯಲ್ಲಿ ಒಂದು ರೀತಿ ಸಾಮ್ಯತೆ ಇದೆ ಅಲ್ವಾ? ಹಾಗಾದ್ರೆ ಈ ಎರಡೂ ದೃಷ್ಟಿಕೋನಗಳಿಂದ ನಾವು ತಗೋಬೋದಾದ ಪ್ರಮುಖ ಅಂಶಗಳು ಯಾವುವು? ಮೊದಲನೇದಾಗಿ, ಎಲ್ಲವೂ ಒಂದೇ ಮೂಲದಿಂದ ಬಂದಿದೆ ಅನ್ನೋ ಐಡಿಯಾ. ಎರಡನೇದು, ಬ್ರಹ್ಮಾಂಡದ ಪ್ರತಿಯೊಂದು ಭಾಗವೂ ಇನ್ನೊಂದರ ಜೊತೆ ಬೇರ್ಪಡಿಸಲಾಗದಂತೆ ಕನೆಕ್ಟ್ ಆಗಿದೆ. ಮತ್ತು ಮೂರನೇದು, ಇದು ಬಹಳ ಆಳವಾದದ್ದು. ನಾವು ಕೇವಲ ವಾಸ್ತವವನ್ನ ಗಮನಿಸೋರಲ್ಲ, ನಮ್ಮ ಗಮನವೇ ಆ ವಾಸ್ತವದ ಒಂದು ಭಾಗ. ಬಾಹ್ಯ ಬ್ರಹ್ಮಾಂಡದ ದೊಡ್ಡ ದೊಡ್ಡ ರಹಸ್ಯಗಳಿಂದ ಈಗ ನಮ್ಮೊಳಗೆ ಇರುವ ಆಂತರಿಕ ಬ್ರಹ್ಮಾಂಡದ ಕಡೆಗೆ ಗಮನ ಕೊಡೋಣ, ಅಂದ್ರೆ ನಮ್ಮ ಮನಸ್ಸು. ಇಲ್ಲಿ ಗೀತೆಯ ಬೋಧನೆಗಳು ಮತ್ತು ಆಧುನಿಕ ನ್ಯೂರೋಸೈನ್ಸ್ನ ಸಂಶೋಧನೆಗಳ ನಡುವೆ ಒಂದು ಅಚ್ಚರಿಯ ಸೇತುವೆ ಇದೆ. ಗೀತೆ ಅಂದ್ರೆ ಬರೀ ಒಂದು ತತ್ವಶಾಸ್ತ್ರದ ಪುಸ್ತಕ ಅಷ್ಟೇ ಅಲ್ಲ, ಅದೊಂದು ರೀತಿ ಮನಸ್ಸನ್ನ ಕಂಟ್ರೋಲ್ ಮಾಡಿ ಅದರ ಶಕ್ತಿಯನ್ನ ಬಳಸ್ಕೊಳ್ಳೋಕಿರೋ ಪ್ರಾಕ್ಟಿಕಲ್ ಗೈಡ್. ಧ್ಯಾನದ ಮೂಲಕ ನಮ್ಮ ಆಲೋಚನೆಗಳನ್ನ ಫೋಕಸ್ ಮಾಡಿದ್ರೆ ನಮ್ಮ ಆಂತರಿಕ ಸ್ಥಿತಿಯನ್ನ ಮಾತ್ರ ಅಲ್ಲ, ನಾವು ಜಗತ್ತನ್ನ ನೋಡೋ ರೀತಿಯನ್ನೇ ಬದಲಾಯಿಸ್ಬೋದು ಅಂತ ಅದು ಸ್ಪಷ್ಟವಾಗಿ ಹೇಳುತ್ತೆ. ಇಲ್ಲೇ ನೋಡಿ, ಸಾವಿರಾರು ವರ್ಷಗಳ ಹಿಂದಿನ ಪ್ರಾಚೀನ ಪ್ರಾಕ್ಟಿಸ್ ಮತ್ತು ಇವತ್ತಿನ ಲೇಟೆಸ್ಟ್ ಸೈನ್ಸ್ ಒಂದಾಗೋದು.
ಗೀತೆಯು ಧ್ಯಾನದ ಶಕ್ತಿಯ ಬಗ್ಗೆ ಏನ್ ಹೇಳಿತ್ತೋ ಅದನ್ನೇ ಇಂದು ನ್ಯೂರೋಸೈನ್ಸ್ ಎಫ್ಎಂಆರ್ಐ ಸ್ಕ್ಯಾನ್ಗಳ ಮೂಲಕ ಪ್ರೂವ್ ಮಾಡ್ತಿದೆ. ಹೌದು, ಧ್ಯಾನ ನಮ್ಮ ಮೆದುಳಿನ ರಚನೆಯನ್ನೇ ಫಿಸಿಕಲ್ ಆಗಿ ಬದಲಾಯಿಸೋ ಶಕ್ತಿ ಹೊಂದಿದೆ. ನಮ್ಮ ಒತ್ತಡವನ್ನ ಕಡಿಮೆ ಮಾಡಿ ಗಮನವನ್ನ ಹೆಚ್ಚಿಸುತ್ತೆ. ಸರಿ, ಹಾಗಾದ್ರೆ ಕಾಲ, ಬ್ರಹ್ಮಾಂಡ ಮತ್ತು ಮನಸ್ಸು, ನಾವು ಚರ್ಚೆ ಮಾಡಿದ ಈ 3 ವಿಷಯಗಳನ್ನ ಒಟ್ಟು ಸೇರಿಸಿ ಈ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನ ನೋಡೋಣ ಬನ್ನಿ. ಇದು ಬರೀ ಬೇರೆ ಬೇರೆ ಹೋಲಿಕೆಗಳಲ್ಲ, ಇದು ವಿಜ್ಞಾನ ಮತ್ತು ತತ್ವಶಾಸ್ತ್ರದ ಒಂದು ಸುಂದರ ಸಂಗಮ. ಈ ಟೇಬಲ್ ಇದೆಯಲ್ಲ, ಇದು ನಮ್ಮ ಇಡೀ ಚರ್ಚೆಯನ್ನ ಒಂದೇ ನೋಟದಲ್ಲಿ ಹಿಡಿದಿಡುತ್ತೆ. ಗೀತೆಯ ಕಾಲದ ಪರಿಕಲ್ಪನೆಯಲ್ಲಿ ಸಾಪೇಕ್ಷತಾ ಸಿದ್ಧಾಂತದ ಪ್ರತಿಧ್ವನಿ, ವಿಶ್ವರೂಪ ದರ್ಶನದಲ್ಲಿ ಕ್ವಾಂಟಮ್ ಫಿಸಿಕ್ಸ್ನ ಛಾಯೆ ಮತ್ತು ಮನಸ್ಸಿನ ನಿಯಂತ್ರಣದ ಬೋಧನೆಯಲ್ಲಿ ನ್ಯೂರೋಸೈನ್ಸ್ನ ದೃಢೀಕರಣ. ಈ 3 ಕ್ಷೇತ್ರಗಳಲ್ಲಿ ಪ್ರಾಚೀನ ಜ್ಞಾನಕ್ಕೂ ಆಧುನಿಕ ಸಂಶೋಧನೆಗೂ ಆಳವಾದ ಸಂಪರ್ಕ ಇರೋದು ಸ್ಪಷ್ಟ. ಹಾಗಾದ್ರೆ ಇದರ ಅಂತಿಮ ಅರ್ಥ ಏನು? ನೋಡಿ, ಭಗವದ್ಗೀತೆಯನ್ನ ಒಂದು ಸೈನ್ಸ್ ಟೆಕ್ಸ್ಟ್ ಬುಕ್ ಅಂತ ಹೇಳೋಕ್ಕಾಗಲ್ಲ, ಅದು ನಿಜ. ಆದರೆ ಅದು ವಾಸ್ತವದ ಬಗ್ಗೆ ಕೊಡೋ ಫಿಲಾಸಫಿಕಲ್ ಫ್ರೇಮ್ವರ್ಕ್, ಮಾಡರ್ನ್ ಸೈನ್ಸ್ನ ಕೆಲವು ಅತ್ಯಂತ ಆಳವಾದ ಆವಿಷ್ಕಾರಗಳ ಜೊತೆ ಆಶ್ಚರ್ಯಕರವಾದಿ ಹೊಂದಾಣಿಕೆಯಾಗತ್ತೆ. ಇದು ಕೇವಲ ಕಾಕತಾಳೀಯವಾ, ಅಥವಾ ಸತ್ಯವನ್ನ ಅರಿಯೋಕೆ ಮನುಷ್ಯ ಕಂಡುಕೊಂಡಿರೋ 2 ಬೇರೆ ಬೇರೆ ದಾರಿಗಳ? ನಮ್ಮ ಈ ವಿಶ್ಲೇಷಣೆಯನ್ನ ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಸತ್ಯವನ್ನ ತಿಳಿಯೋಕೆ ನಾವು ಬಳಸೋ ಭಾಷೆ, ಉಪಕರಣಗಳು ಬೇರೆ ಬೇರೆ ಇರ್ಬೋದು. ಒಂದು ಕಡೆ ಆಧ್ಯಾತ್ಮ ಮತ್ತು ತತ್ವಶಾಸ್ತ್ರ, ಇನ್ನೊಂದು ಕಡೆ ವೈಜ್ಞಾನಿಕ ಪ್ರಯೋಗ ಮತ್ತು ಗಣಿತ. ಆದರೆ ಈ 2 ದಾರಿಗಳು ಕೊನೆಗೆ ಒಂದೇ ಸತ್ಯದ ಪರ್ವತವನ್ನ ಹತ್ತಿವೆಯಾ? ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ.